ವೆಲ್ಕಮ್ ಟು ಕನ್ನಡತಿ ಇನ್ ಲಂಡನ್ ಯೂಟ್ಯೂಬ್ ಚಾನೆಲ್. ಇವತ್ತಿಂದು ವಿಡಿಯೋ ಮ್ಯಾಟರ್ ಏನಪ್ಪಾ ಅಂತಂದ್ರ ಬರ್ತ್ಡೇ ಪಾರ್ಟಿ. ಕರೆಕ್ಟ್, ದ ಬರ್ತ್ಡೇ ಪಾರ್ಟಿ. ಜಸ್ಟ್ ಅ ಸೆಕೆಂಡ್. ಸಾರಿ ಇವತ್ತು ಬರ್ತ್ಡೇದು ಎಲ್ಲ ರೆಡಿ ಆಗೈತಿ. ಜಸ್ಟ್ ವೇಟಿಂಗ್ ಫಾರ್ ಮೈ ಹಸ್ಬೆಂಡ್. ಹೌದಿಲ್ಲ ಧೀರವ್? ಕರೆಕ್ಟ್? ಎಸ್. ಹಸ್ಬೆಂಡಿಗೆ ಗೊತ್ತಿಲ್ಲ ನಾವು ರೆಡಿ ಆಗಿದ್ದೇವ ಅಂತ ಹೇಳಿ. ಅವ್ರಿಗೆ ಹೇಳಿದ್ವಿ ನೀವ್ ಅಷ್ಟ ಹೋಗ್ಬರ್ರಿ, ನಾವ್ ಬರಂಗಿಲ್ಲ ಅಂತ ಹೇಳಿದ್ವಿ. ಬಟ್ ಇಂಥ ಚಾನ್ಸ್ ಯಾರಾದ್ರೂ ಬಿಡ್ತಾರ? ಮನಿ ಒಳಗನ ಕುಂತು ಬೋರ್ ಆಗಿರ್ತೈತಿ. ಸಿಕ್ಕಿದ್ದ ಚಾನ್ಸ್ ಅಂತ ಹೇಳಿ ನಾವು ರೆಡಿ ಆಗ್ಬಿಟ್ಟಿದೇವಿ. ಇವತ್ ಏನೇನ್ ಮಾಡ್ತೀವಿ ಎಲ್ಲಾನು ತೋರಿಸ್ತೇನೆ ನಿಮಗ. ಲೆಟ್ಸ್ ಗೋ. ಅದಿರವ್, ಆರ್ ಯು ರೆಡಿ? ಐರವ್, ಆರ್ ಯು ರೆಡಿ? ಆರ್ ಯು ರೆಡಿ ಬೇಬಿ? Airav is also ready. Adirav is also ready. Just waiting for my husband. Means you are appa. Okay? Chalo, shopping ಗೆ ಹೋಗಿ ಬರೋಣ. Guys, 2025 ಇನ್ನೊಂದ್ ಸ್ವಲ್ಪ ದಿವಸದೊಳಗ ಮುಗ್ಯಾಕ ಬಂತ. ನಾನು ಈ ವರ್ಷ ಏನೇನ್ ಕಲ್ತಿದ್ದೀನಿ ಅಂತ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ನಾನು ಈ ಫಾಲ್ತು ವಿಷಯಗಳಿಗೆ ರಿಯಾಕ್ಟ್ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ. ಮತ್ತ ನಂದು ಲಿಮಿಟ್ಸ್ ಏನೈತಿ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನನಗ ಒಂದ್ ವಿಷಯ ಇಷ್ಟ ಆಗ್ಲಿಲ್ಲ ಅಥವಾ ಅದು ಸರಿ ಇಲ್ಲ ಅಂತಂದ್ರ ಡೈರೆಕ್ಟ್ ಆಗಿ ನೋ ಅಂತ ಹೇಳೋದನ್ನ ಕಲ್ತೇನಿ. ಸ್ಟ್ರೆಂತ್ ಅಂದ್ರ ಎಲ್ಲಾನು ಪರ್ಫೆಕ್ಟ್ ಆಗಿ ಐತಿ ಅಂತ ತೋರ್ಸೋದಲ್ಲ. ಕೆಲವೊಂದ್ಸಲ ಅಳೋದ, ಸ್ವಲ್ಪ ಬ್ರೇಕ್ ತಗೊಳ್ಳೋದ, ಮತ್ತೆ ಎದ್ ನಿಂತ್ಕೊಳ್ಳೋದನ್ನ ಕಲ್ತೇನಿ. ಲೈಫ್ ಬಂದ್ ಹಾಗೇನ ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲಾನು ನಮ್ ಪ್ಲಾನ್ ಪ್ರಕಾರನ ನಡಿತೈತಿ ಅಂದ್ರ ಆಗೋದಿಲ್ಲಲ್ಲ. ಮತ್ತ ಪ್ರತಿಯೊಂದು ವಿಷಯಕ್ಕೂ ಕ್ಲಿಯಾರಿಟಿ ಹುಡುಕೋದನ್ನ ಸ್ಟಾಪ್ ಮಾಡಿದೇನಿ. ಗೈಸ್, ನೀವ್ ಯಾರಾದ್ರೂ ಈ ವಿಡಿಯೋ ನೋಡಾಕತ್ತಿದ್ರ ನಾನ್ ನಿಮಗ ಒಂದ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವ ಯಾವ್ದ ಕಷ್ಟದಲ್ಲಿ ಇದ್ರ ನೀವ್ ಒಬ್ರ ಅಲ್ಲ. ಎಲ್ಲಾರ್ಗೂ ಒಂದಲ್ಲ ಒಂದ್ ಕಷ್ಟ ಇದ್ದ ಇರ್ತೈತಿ. ಎಲ್ಲದಕ್ಕೂ ಈಗ ಆನ್ಸರ್ ಸಿಗ್ಬೇಕಂತೇನಿಲ್ಲಲ್ಲ. ಒಂದ್ ದಿನದ ತರಾನ ನೋಡ್ರಿ. ಮತ್ತ ನಿಮ್ ಮೇಲೆ ನಿಮಗ ನಂಬಿಕೆ ಇರ್ಲಿ. ನಿಮಗ್ ಕಠಿಣ ದಿನಾನು ಸಹ ನಿಮಗ್ ಒಂದಲ್ಲ ಒಂದ್ ಪಾಠ ಕಲಿಸ್ತಾವಂತ ತಿಳ್ಕೋರಿ. ಕೆಲವು ಮಂದಿ ನಮ್ ಲೈಫ್ ಒಳಗ ಕಾರಣ ಇಲ್ದನ ಬಿಟ್ಟು ಹೋಗ್ಬಿಡ್ತಾರ. ಹಂಗ ಕೆಲವು ಪ್ರಶ್ನೆಗಳಿಗ ಉತ್ತರಾನ ಸಿಗೋದಿಲ್ಲ. ಮತ್ತ ನಾವ್ ಅದನ್ನ ಹುಡುಕಾಕೂ ಹೋಗ್ಬಾರ್ದು. ಸರಿಯಾದ ಟೈಮ್ ಬಂದಾಗ ಪ್ರತಿಯೊಂದು ಕಷ್ಟಕ್ಕೂ ಫಲ ಸಿಗ್ತೈತಿ. ಪ್ರತಿ ಪ್ರಶ್ನೆಗೂ ಉತ್ತರ ಸಿಗ್ತೈತಿ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ಅಧಿರವ್ಗ ಫುಲ್ ಹಸು ಆಗೈತಿ. ಅವಂಗ ಜಲ್ದಿ ಊಟ ಮಾಡಿಸಿ ಹೋಗ್ಬೇಕು. ಹಾ ಫ್ರೆಂಡ್ಸ್, ನೀವ ನನಗ ಕಮೆಂಟ್ ಮಾಡಿ ಕೇಳಿದ್ರಿ, ನಿಮ್ ಬೇಬಿಗ ದಿನ ಯಾವ ರೆಸಿಪಿ ಮಾಡಿ ಕೊಡ್ತೀರಿ? ನಮ್ ಬೇಬಿ ಅಂತೂ ಒಂದ್ಸಲ ತಿಂತಂದ್ರ ನೆಕ್ಸ್ಟ್ ಟೈಮ್ ತಿನ್ನೋದ ಇಲ್ಲ ಅಂತ ಹೇಳಿದ್ರಿ. ಇವತ್ ನಾನು ಆಪಲ್ ಮತ್ತ ರವಾದ ಖೀರ್ ಮಾಡಿದ್ನಿ. ಬಹಳ ಸಿಂಪಲ್ ರೆಸಿಪಿ ಮತ್ತ ಪಟ್ ಅಂತ ಆಗ್ತೈತಿ. ರವಾನ ಸ್ವಲ್ಪ 1 ಸ್ಪೂನ್ ತುಪ್ಪದೊಳಗ ಹುರ್ಕೊಂಡ ಅದ್ರೊಳಗ ನೀರ್ ಹಾಕಿ ಚಂದಾಗಿ ಕುದಿಸ್ಬೇಕು. ಮತ್ತ ಇನ್ನೊಂದ್ ಕಡೆ ಆಪಲ್ ಅನ್ನ ಪೀಲ್ ಮಾಡಿ ಸ್ಟೀಮ್ ಮಾಡ್ಕೊಂಡಿದ್ನಿ. ಎರಡು ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿದ್ನಿ. ನಿಮಗ್ ಬೇಕಂದ್ರ ಇನ್ನೂ ಒಂದ್ ಸ್ವಲ್ಪ ನೀರ್ ಆಡ್ ಮಾಡ್ಕೋರಿ. ಅದು ಒಂದ್ ಸ್ವಲ್ಪ ತೆಳ್ಳಗ ಆಗ್ಬೇಕಲ್ಲ, ಅಂದ್ರ ನಿಮ್ ಬೇಬಿ ಹೆಂಗ್ ತಿಂತೈತಿ ಆ ರೀತಿ ಮಾಡ್ಕೋರಿ. ಆಯ್ತು, ಮುಗೀತ. ನಿಮಗ ಅದು ಆಪಲ್ ಪೂರ್ತಿ ಸಣ್ಣ ಆಗಿರ್ಲಿಲ್ಲ ಅಂದ್ರ ಸ್ಮ್ಯಾಶ್ ಮಾಡ್ಕೋರಿ. ಒಂದ ಸಲ ಟ್ರೈ ಮಾಡಿ ಬೇಬಿ ತಿಂತಾ ಇಲ್ಲ ಅಂತ ಬಿಡಾಕ್ ಹೋಗ್ಬೇಡ್ರಿ. ಅದ ಫುಡ್ ಅನ್ನ ಒಂದ್ ಸ್ವಲ್ಪ ಹೊತ್ತ ಬಿಟ್ಟ ಮತ್ತೆ ಟ್ರೈ ಮಾಡಿ ನೋಡ್ರಿ. ತಿಂತಂದ್ರ ಓಕೆ, ತಿನ್ಲಿಲ್ಲ ಅಂದ್ರ ಫೋರ್ಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಬೇಬಿ ಫೋರ್ಸ್ ಮಾಡಿ ಏನಾದ್ರೂ ನೀವು ತಿನ್ಸಿದ್ರಿ ಅಂದ್ರ ಅದ ಊಟದ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೈತಿ. ಮತ್ತೆ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಸ್ಪೂನ್ ತಗೊಂಡ್ ಬಂದ್ರಿ ಅಂದ್ರ ಯಪ್ಪ ಏನೋ ಆಗತೈತಿ ಅಂತ ಹೇಳಿ ಬೇಬಿ ಹೆದರ್ ಬಿಡ್ತೈತಿ. ಮಕ್ಕಳಿಗ ಊಟ ಮಾಡ್ಸಾಕ ಭಾಳ ಕಾಮಾಗಿ ಇರ್ಬೇಕ. ಇದು ಇಂಪಾರ್ಟೆಂಟ್. ಗೈಸ್, ನಮ್ಮ ಹಸ್ಬೆಂಡ್ ಬಂದ್ರ. ಅವ್ರಿಗೆ ನಾವು ರೆಡಿ ಆಗಿದ್ದ ಗೊತ್ತಿಲ್ಲ. ಸೊ ಅವ್ರದ ರಿಯಾಕ್ಷನ್ ಹೆಂಗೈತಿ ಅಂತ ನೋಡೋಣ ಬರ್ರಿ. ನಾನಂತರೂ ಭಾಳ ಎಕ್ಸೈಟೆಡ್ ಆಗಿದ್ದೀನಿ. ಏನು ಹೋಯ್ತಾ? ಗೋಲಿ ಜಾಕ ಹೊಡೆಯ ಕಳ್ಳ ನಗ್ತಾನ ಅಲ್ಲೇ ಹಾಕಿ ನಿನ್ನೆ ಆನೆ
ನತ್ತೀರಿ ನೀವೇ ಅಣ್ಣ ಬುಷೆ ಬಿಡ್ರಿ ಹಾಕಿ ನಿನ್ನ ಟೈಮ್ 8:45 ಆಗಿತ್ತ, ಇನ್ನೂ ಗಿಫ್ಟು ಪ್ಯಾಕ್ ಮಾಡಿರಲಿಲ್ಲ. ನಮ್ಮ ಯಜಮಾನ್ರ ಜಲ್ದಿ ಜಲ್ದಿ ಗಿಫ್ಟ್ ಪ್ಯಾಕ್ ಮಾಡಿ ರೆಡಿಯಾಗಿ ಹೋಗಾಕತ್ವಿ ನಾವು ಬರ್ತ್ಡೇ ಪಾರ್ಟಿಗೆ. ನೀವು ರೆಡಿ ಅದೇರಲ್ಲ, ಬರ್ರಿ ಹೋಗೋಣ. ಸೊ ನಾವು ಬಂದ್ವಿ ಫೈನಲಿ ಬರ್ತ್ಡೇ ಪಾರ್ಟಿಗೆ. ಬರ್ತ್ಡೇ ಎಲ್ಲ ಮುಗಿದು ಹೋಗಿತ್ತು, ಕೇಕ್ ಕಟ್ಟಿಂಗ್ ಮುಗಿದಿತ್ತು, ಮಂದಿ ಎಲ್ಲ ಹೋಗಿದ್ರು. ಬರ್ಡೇ ಬಾಯ್ಗೆ ಭೇಟಿ ಆದ್ವಿ. ಇವ ನೋಡ್ರಿ ಬರ್ಡೇ ಬಾಯ್, ಮಾಸ್ಟರ್ ಆದಮ್. ಇವ್ನ ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಒಂದು ಸ್ವಲ್ಪ ಜನ ಇದ್ರು, ಅವ್ರನ್ನೆಲ್ಲ ಮೀಟ್ ಮಾಡಿದ್ವಿ. ಚೆನ್ನಾಗಿ ಊಟ ಮಾಡಿದ್ವಿ. ಚಿಕನ್ನು ಬಿರಿಯಾನಿ ಎಲ್ಲ ಮಾಡಿದ್ರು, ಊಟ ಮಾಡಿದ್ವಿ. ಮತ್ತು ನಮ್ಮ ಐರವ್ಗೆ ಒಂದು 3-4 ಜನ ಹೊಸ ಫ್ರೆಂಡ್ಸ್ ಆದ್ರು. ಅವ್ರ ಜೊತೆ ಅವ ಮಸ್ತಿ ಮಾಡಿದ. ಇಲ್ಲೇ ಆಟ ಆಡಿದ್ವಿ. ನಾನು ಅವ್ರ ಜೊತೆ ಕೂಡಿ ಆಟ ಆಡಿದ್ನಿ. ಮತ್ತು ಇನ್ನೊಂದು 2-3 ಜನ ಹೊಸದಾಗಿ ಫ್ರೆಂಡ್ಸ್ ಆದ್ರ, ಅವ್ರ ಜೊತೆ ಕೂತ್ಕೊಂಡು ಹರಟಿ ಹೊಡೆದ್ನಿ. ಅವ್ರದ್ದು ಲ್ಯಾಂಗ್ವೇಜ್ ನನಗೆ ಅರ್ಥ ಆಗಲಿಲ್ಲ ಅಂತಂದ್ರೂ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡು ನಂದು ಭಾಷೆನೂ ಅವರಿಗೆ ಕಲಿಸಿದ್ನಿ. ನಮ್ಮ ಯಜಮಾನ್ರ ಬರ್ಡೇ ಬಾಯ್ ಎತ್ಕೊಂಡು ಫುಲ್ ಆ ಕಡೆ ಈ ಕಡೆ ಓಡಾಡಕತ್ತಿದ್ರು. ಅವ್ರ ಮಮ್ಮಿ ಪಪ್ಪ ಲೇಟ್ ಆಗಿತ್ತು ಅಂತ ಹೇಳಿ ಊಟ ಮಾಡಾಕತ್ತಿದ್ರು. ಆ್ಯಂಡ್ ನೋಡ್ರಿ ಇಲ್ಲಿ ಅದಿರವ ಯಾರಾದ್ರೂ ಎತ್ಕೊಂಡ್ರೆ ಸಾಕು, ಅವ್ರನ್ನ ನೋಡ್ಕೊಂತ ಕುಂತ್ ಬಿಡ್ತಾನ. ನೋಡ್ರಿ ಇಲ್ಲಿ ಕೇಕ್ ಕಟಿಂಗ್ ಆಗಿ ಕೇಕ್ ಎಲ್ಲ ಖಾಲಿನೂ ಆಗಿತ್ತು. ಇದನ್ನ ಕೇಕ್ ಅಲ್ಲೇ ಕುತ್ಕೊಂಡು ತಿಂದ್ವಿ. ಊಟ ಆದ್ಮೇಲೆ ಕೇಕ್ ತಿಂದ್ವಿ ಆ್ಯಕ್ಚುಲಿ ಹೇಳ್ಬೇಕಂತಂದ್ರ. ಐರವ ಫುಲ್ ಮಜಾ ಮಾಡಿದ. ಭಾಳ ದಿನ ಆದ್ಮೇಲೆ ಹೊರಗಡೆ ಬಂದಿದ್ದ ಅಂತ ಫುಲ್ ಖುಷಿ ಆಗಿದ್ದ. ಪಬ್ಲಿಕ್ನಾಗ ಅದೀನಿ ಅಂತ ಜಾಸ್ತಿ ಏನೂ ರೆಕಾರ್ಡ್ ಮಾಡ್ಕೊಳಕ್ ಆಗ್ಲಿಲ್ಲ, ಹಂಗಂತ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಇವಾಗ ಸ್ಟಾರ್ಟ್ ಮಾಡಿದ್ದೇನಲ್ಲ, ಸೊ ಇನ್ನೂ ರೂಢಿ ಆಗಿಲ್ಲ. ಆದಷ್ಟು ಬೇಗ ಅಭ್ಯಾಸ ಮಾಡ್ಕೋತೀನಿ. ಕೆಲಸ ಎಲ್ಲ ಮುಗಿಸಿ ಬರಕ್ ಲೇಟ್ ಆಯ್ತಂತ ಈ ಪಾರ್ಟಿ ಸ್ವಲ್ಪ ಮಿಸ್ ಆಯ್ತು. 2008. And it shut down the south of England for 3 weeks. 3 weeks. For Oh my the- God. I think that time I was in my school, studying my school, 2008, and ಗೈಸ್, ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡಾಕತ್ತೀನಿ. ಹೊಸ ವರ್ಷ ಬರಾಕತ್ತೈತಿ. ಅಡ್ವಾನ್ಸ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.